ನಮಸ್ಕಾರ ಬಸು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಮ್ ಇಂಡಸ್ಟ್ರಿಲಿ ಯಾವ ಸಿನಿಮಾ ಓಡುತ್ತೆ, ಯಾವ ಸಿನಿಮಾ ತಲೆ ಕೆಳಗಾಗಿ ಬೀಳುತ್ತೆ ಅನ್ನೋದು ಬೆಂಗಳೂರು ವೆದರ್ ತರ ಸಿಕ್ಕಾಪಟ್ಟೆ ಅನ್ಪ್ರಿಡಿಕ್ಟಬಲ್ ಆಗ್ಬಿಟ್ಟಿದೆ. ಒಂದು ಸಿನಿಮಾ ರಿಲೀಸ್ ಆಗಿ ಎಲ್ಲಾ ಕಡೆ ಸೈ ಅನ್ಸ್ಕೊಂಡು ಜನರ ಮನ ಗೆದ್ದು ಬಾಕ್ಸ್ ಆಫೀಸ್ ಅಲ್ಲೂ ಕೂಡ ಪ್ರಾಫಿಟಬಲ್ ಆಗಿ ನಿಂತಾಗ ಆಬ್ವಿಯಸ್ಲಿ ಆ ಸಿನಿಮಾ ತಂಡ ಅಲ್ಲಿ ಅವ್ರಿಗೆ ದೊರೆತಿರುವಂತಹ ಲಾಭವನ್ನ ಗಮನದಲ್ಲಿ ಇಟ್ಕೊಂಡೆ ಸೀಕ್ವೆಲ್ಗಳು ಪ್ರೀಕ್ವೆಲ್ ಗಳನ್ನ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸೀಕ್ವೆಲ್ ಅನ್ನೋದು ಹೊಸ ಕಾನ್ಸೆಪ್ಟ್ ಏನಲ್ಲ. ನಾವು ಹಲವಾರು ವರ್ಷಗಳಿಂದ ಎಷ್ಟೋ ಸಿನಿಮಾದ ಪಾರ್ಟ್ 2 ಪಾರ್ಟ್ 3 ಗಳನ್ನ ನೋಡ್ಕೊಂಡೇ ಬಂದಿದೀವಿ. ಕೆಲವೊಂದು ಪಾರ್ಟ್ 1 ಮೀರಿಸಿ ನಿಲ್ಲುತ್ತೆ, ಬಟ್ ಇನ್ನು ಕೆಲವು ಆ ಮೊದಲ ಸಿನಿಮಾ ಕ್ರಿಯೇಟ್ ಮಾಡಿದ ಎಕ್ಸ್ಪೆಕ್ಟೇಷನ್ಸ್ ಗೆ ಹತ್ರ ಕೂಡ ಬರಲ್ಲ. ಹಾಗಿರುವಾಗ ಈಗ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಬಿಸಿ ಬಿಸಿ ಜಿಲೇಬಿಯಷ್ಟೇ ಬಿಸಿಯಾದ ಟ್ರೆಂಡ್ ಒಂದು ಸ್ಟಾರ್ಟ್ ಆಗ್ಬಿಟ್ಟಿದೆ ಗುರು. ಅದೇ ಪ್ರೀಕ್ವೆಲ್ ಗಳ ದರ್ಬಾರ್. ಎಷ್ಟೋ ಪ್ರೀಕ್ವೆಲ್ ಗಳು ಅನೌನ್ಸ್ ಆಗಿದಾವೆ ಅಂಡ್ ಇನ್ನ ಕೆಲವೊಂದು ಮಾತುಕತೆ ಸ್ಟೇಜ್ ಅಲ್ಲೇ ಇದೆ. ಅನೌನ್ಸ್ ಆಗಿರುವಂತಹ ಪ್ರೀಕ್ವೆಲ್ ಗಳು ಯಾವುವು, ಅದಕ್ಕಿರುವಂತಹ ಸ್ಕೋಪ್ ಅಂಡ್ ಮಾರ್ಕೆಟ್ ಏನು, ಆಸ್ ಅನ್ ಆಡಿಯನ್ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಡ್ ಬರೋಣ. ಅಂಡ್ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರುವೆ. ಅನೌನ್ಸ್ ಆಗಿರುವಂತಹ ಪ್ರೀಕ್ವೆಲ್ ಗಳಲ್ಲಿ ನಾನು ಮೋಸ್ಟ್ ಎಕ್ಸೈಟ್ ಆಗಿರೋದು ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಗೋಸ್ಕರ. ಪ್ಯಾನ್ ಇಂಡಿಯಾ ಸಿನಿಮಾನ ನಾವು ಮಾಡೋದಕ್ಕಾಗಲ್ಲ, ಅದಾಗದೆ ಆಗುತ್ತೆ ಅಂತ ಎಕ್ಸಾಂಪಲ್ ನ ಈ ಸಿನಿಮಾ ಸೆಟ್ ಮಾಡಿತ್ತು. 15 ಕೋಟಿಲಿ ನಿರ್ಮಾಣಗೊಂಡಿದ್ದ ಚಿತ್ರ 400 ಕೋಟಿ ಗಳಿಸುತ್ತೆ ಅಂದ್ರೆ ಅದಕ್ಕೆ ಕಾರಣ ರಿಷಬ್ ಶೆಟ್ಟಿ ಅವರ ರೈಟಿಂಗ್, ಡೈರೆಕ್ಷನ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಕ್ಟಿಂಗ್ ನ ತಾಕತ್ತು. ಇದು ನ್ಯಾಷನಲ್ ವೈಡ್ ಮೆಗಾ ಬ್ಲಾಕ್ ಬಸ್ಟರ್ ಆದ್ಮೇಲೆ ರಿಷಬ್ ಶೆಟ್ಟಿ ಅವರು ಕಳೆದ ಡಿಸೆಂಬರ್ ನಲ್ಲಿ ಒಂದು ಸಣ್ಣ ಟೀಸರ್ ಬಿಡೋದ್ರ ಮೂಲಕ ಇದರ ಪ್ರೀಕ್ವೆಲ್ ನ ಅನೌನ್ಸ್ಮೆಂಟ್ ಮಾಡಿದ್ರು. ಆ ಟೀಸರ್ ನಲ್ಲಿ ರಿಷಬ್ ಶೆಟ್ಟಿ ಅವರ ಲುಕ್, ಅವರ ಫಿಸಿಕ್ ನೋಡ್ತಾ ಇದ್ರೆ ಅಬ್ಬಬ್ಬಬ್ಬಾ, ಈ ಸಲ ಎಲ್ಲಾ ರೆಕಾರ್ಡ್ಸ್ ಗಳನ್ನ ಪುಡಿ ಪುಡಿ ಮಾಡೋದು ಖಂಡಿತ ಅನ್ನೋ ಭಾವನೆ ಹುಟ್ಟಿಸ್ಬಿಡ್ತು. ಈ ಸಿನಿಮಾದ ಪ್ಲಾಟ್ ನ ಅಷ್ಟಾಗಿ ಈ ಟೀಸರ್ ಅಲ್ಲಿ ಬಿಟ್ಕೊಟ್ಟಿಲ್ಲ, ಬಟ್ ಇಲ್ಲಿ ಪಂಜುರ್ಲಿ ದೈವದ ಒರಿಜಿನ್ ಹೆಂಗಾಯ್ತು ಅನ್ನೋದನ್ನ ಕಟ್ಕೊಟ್ಟಿರ್ಬೋದು ಅನ್ನೋ ಸ್ಪೆಕ್ಯುಲೇಷನ್ಸ್ ಒಂದ್ ಕಡೆ ಇದೆ. ಫ್ರಮ್ ದ ರೈನ್ ಆಫ್ ಕದಂಬಾಸ್ ಅಂತ ಅವರೇ ಟೀಸರ್ ನಲ್ಲಿ ಹೇಳಿರೋ ಹಾಗೆ ಇದು ಅರೌಂಡ್ 300 ಏಡಿಯ ಟೈಮ್ ಪೀರಿಯಡ್ ನಲ್ಲಿ ಆಗಿರ್ಬೋದು. ಶಿವನ್ಗೆ ಕಾಡಲ್ಲಿ ದೈವ ದರ್ಶನ ಕೊಟ್ಟಾಗ ಅದು ಹೇಳಿತ್ತು, ಇದು ಬರೀ ಬೆಳಕಲ್ಲ, ಹಿಂದೆ ನಡೆದಿದ್ದು ಮುಂದೆ ನಡೆಯೋದು ಎಲ್ಲವನ್ನ ತೋರಿಸುವಂತಹ ಬೆಳಕು. ಇದರಿಂದ ನಾನ್ ಪ್ರಿಡಿಕ್ಟ್ ಮಾಡಿರೋದು ಶಿವನ ವಿಷನ್ ಥ್ರೂ ನಮ್ಗೆ ಪಾಸ್ಟ್ ನ ಕತೆ ತೋರಿಸಬಹುದಾ ಅಂತ. ಇನ್ನೂ ಮಾತಾಡೋದಕ್ಕೆ ಹೋದ್ರೆ ಏನೇನೋ ಕಾನ್ಸ್ಪಿರಸಿಗಳು ಉಟ್ಕೊಂಡ್ಬಿಡುತ್ತೆ, ಆಮೇಲೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೊಂಡು ರುಬ್ಬಿಡ್ತೀರಾ. ಸೊ ಅದನ್ನ ಟ್ರೈಲರ್ ರಿಲೀಸ್ ಆದ್ಮೇಲೆ ಇಟ್ಕೊಳ್ಳೋಣ. ಹೇಗೆ ಯಾವ ಎಕ್ಸ್ಪೆಕ್ಟೇಷನ್ ಅನಾಲಿಸಿಸ್ ಹೈಪ್ ಇಲ್ಲದೆ ಕಾಂತಾರ ನಮ್ಗೆ ಮುಂಚೆ ಸರ್ಪ್ರೈಸ್ ಮಾಡಿತ್ತೋ ಆ ಅನುಭವವನ್ನ ನಾನು ಮತ್ತೆ ಅನುಭವಿಸೋದಕ್ಕೆ ಕಾಯ್ತಾ ಇದ್ದೀನಿ ವಿತ್ ಕಾಂತಾರ 1 ಆಸ್ ಎ ಪ್ರೀಕ್ವೆಲ್. ಇನ್ನು ನಮ್ಮ ರಕ್ಷಿತ್ ಶೆಟ್ಟರ ರಿಚರ್ಡ್ ಆಂಟೋನಿ ಸಿನಿಮಾ ಕೂಡ ಈ ಸಾಲಿಗೆ ಸೇರ್ಕೊಂಡಿದೆ. ಅವರು ಖುದ್ದಾಗಿ ಬರೆದು ನಿರ್ದೇಶಿಸಿ ನಡೆಸ್ತಾ ಇರುವಂತಹ ಸಿನಿಮಾ ಇದಾಗಿದ್ದು, ಉಳಿದವರು ಕಂಡಂತೆ ಸಿನಿಮಾ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬಾಕ್ಸ್ ಆಫೀಸ್ ನಲ್ಲಿ ಮೆಡಿಕೋರ್ ಆಗಿ ಪರ್ಫಾರ್ಮ್ ಮಾಡಿ ತದನಂತರ ಕಲ್ಟ್ ಫಾಲೋಯಿಂಗ್ ಅನ್ನ ಸಂಪಾದಿಸಿದಂತಹ ಸಿನಿಮಾ. ನಾನು ಉಳಿದವರು ಕಂಡಂತೆ ಸಿನಿಮಾ ರಿಲೀಸ್ ಆದಾಗ ತುಂಬಾ ಚಿಕ್ಕವನಾಗಿದೆ. ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದಾಗ ಏನೋ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅನ್ಸ್ತು. ಬಟ್ ನಿಧಾನಕ್ಕೆ ಅದು ಇಂಡ್ಯೂಸ್ ಮಾಡಿದಂತಹ ಥಾಟ್ಸು ನನಗೆ ಆ ಸಿನಿಮಾ ಮೇಲೆ ಆಸಕ್ತಿನ ಮೂಡೋದಕ್ಕೆ ಶುರು ಮಾಡ್ತು. ನಮ್ಮ ಮೆಚುರಿಟಿ ಬೆಳೀತಾ ಇದ್ದಂಗೆ ಸಿನಿಮಾದ ಕಲ್ಟ್ ಫಾಲೋಯಿಂಗ್ ನ ನೋಡ್ತಾ ಸಿನಿಮಾದ ವ್ಯಾಲ್ಯೂ ಏನು ಅಂತ ಅರ್ಥ ಆಯ್ತು. ಇನ್ನು ಇವ್ರು ಬಿಟ್ಟಿರುವಂತಹ ಟೈಟಲ್ ಲಾಂಚ್ ಟೀಸರ್ ನಲ್ಲಿ ಅವರೇ ಹೇಳಿರೋ ಹಾಗೆ ಇದು ಬಿಫೋರ್ ಅಂಡ್ ಆಫ್ಟರ್ ಉಳಿದವರು ಕಂಡಂತೆ. ರಿಚ್ಚಿ ಬೆಳೆದ ರೀತಿ, ಅವನು ಆ ರೀತಿ ಸೈಕಾಗ್ ಆಡೋದಕ್ಕೆ ಏನ್ ಕಾರಣ, ಇದಕ್ಕೆ ಯಾವ್ದಾದ್ರು ಡಿಸ್ಟರ್ಬಿಂಗ್ ಘಟನೆ ಕಾರಣನ ಅನ್ನೋದನ್ನ ಈ ಸಿನಿಮಾಯಿಂದ ನಾವ್ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಹೊಂಬಾಳೆ ಸಂಸ್ಥೆ ಇದನ್ನ ನಿರ್ಮಾಣ ಮಾಡ್ತಾ ಇರೋದು ಖುಷಿಯ ವಿಚಾರ. ಕನ್ನಡ ಇಂಡಸ್ಟ್ರಿಯ ಪ್ರೌಡ್ ಪ್ರಾಡಕ್ಟ್ ಆಗುವಂತಹ ಎಲ್ಲಾ ಪೊಟೆನ್ಶಿಯಲ್ ಈ ಸಿನಿಮಾ ಆಗಿದೆ. ಬಾಕ್ಸ್ ಆಫೀಸ್ ನಲ್ಲಿ ಹೇಗೆ ಪ್ರದರ್ಶನ ಮಾಡುತ್ತೆ, ಜನಗಳು ಹೇಗೆ ಸ್ವೀಕರಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಈ ಪ್ರೀಕ್ವೆಲ್ ಕೂಡ ಒನ್ ಆಫ್ ದ ಮೋಸ್ಟ್ ಅವೈಟೆಡ್. ಇನ್ನು ನವೆಂಬರ್ 15ಕ್ಕೆ ರಿಲೀಸ್ಗೆ ಸಜ್ಜಾಗಿರುವಂತಹ ಭೈರತಿ ರಣಗಲ್ ಸಿನಿಮಾ ಕೂಡ ಮಫ್ತಿಯ ಪ್ರೀಕ್ವೆಲ್ ಆಗಿದ್ದು ಈ ಸಾಲಲ್ಲಿ ಸೇರ್ಕೊಂಡಿದೆ. ನರ್ತನ್ ಅವರು ನಿರ್ದೇಶನಕ್ಕೆ ಹೊಸಬರಾಗಿದ್ರು, ಮಫ್ತಿ ಮೂಲಕ ಮೆಗಾ ಬ್ಲಾಕ್ ಬಸ್ಟರ್ ಅನ್ನ ಕೊಟ್ಬಿಟ್ರು. ಅಲ್ಲಿ ಶಿವಣ್ಣರವರ ಭೈರತಿ ರಣಗಲ್ ಪಾತ್ರ ಜನಗಳಿಗೆ ಸಖತ್ ಇಷ್ಟ ಆಗೋಗಿತ್ತು. ನನ್ಗೂ ಕೂಡ ಶಿವಣ್ಣ ಅವ್ರಿಗೆ ಅಂತಾನೆ ಹೇಳ್ ಮಾಡಿಸ್ದಂಗಿತ್ತಲ್ಲ ಗುರು ಈ ಪಾತ್ರ ಅಂತ ಅನ್ಸಿದ್ ನಿಜ. ಭೈರತಿ ರಣಗಲ್ ರಕ್ಷಕನಿಂದ ಭಕ್ಷಕನಾಗೋದಕ್ಕೆ ಕಾರಣಕರ್ತೃಗಳು ಯಾರು, ಏನೋ ಒಂದು ಪಾಸ್ಟ್ ಸ್ಟೋರಿ ಅನ್ನೋದನ್ನ ಈ ಪ್ರೀಕ್ವೆಲ್ ನಿಂದ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನ ಇದರ ಟ್ರೈಲರ್ ತಿಳಿಸ್ಕೊಟ್ಟಿದೆ. ಇಲ್ಲಿ ಶಿವಣ್ಣ ಅವ್ರ ಜೊತೆಗೆ ರುಕ್ಮಿಣಿ ವಸಂತ್, ವಶಿಷ್ಠ ಸಿಂಹ, ರಾಹುಲ್ ಬೋಸ್, ದೇವರಾಜ್ ಇನ್ನು ಮುಂತಾದ ಪ್ರಮುಖ ಆರ್ಟಿಸ್ಟ್ ಗಳು ಬಣ್ಣ ಹಚ್ಚಿದ್ದಾರೆ. ಒಳ್ಳೆ ಕತೆ ಪ್ರೆಸೆಂಟೇಷನ್ ನ ಡೆಲಿವರ್ ಮಾಡೋದ್ರಲ್ಲಿ ಈ ತಂಡ ಸಕ್ಸಸ್ಫುಲ್ ಆದ್ರೆ ಸ್ಕೈ ಇಸ್ ದ ಲಿಮಿಟ್ ಅಲ್ವಾ ಗುರುವೆ. ಶಾಂತವಾಗಿರುವಂತಹ ಸ್ಯಾಂಡಲ್ವುಡ್ ಅನ್ನೋ ಸಮುದ್ರದಲ್ಲಿ ಒಂದು ಸುನಾಮಿ ಎಪ್ಸೋ ತಾಕತ್ತು ಈ ಸಿನಿಮಾ ಖಂಡಿತ ಇದೆ. ಎಷ್ಟು ಗಳಿಸುತ್ತೆ, ಎಷ್ಟು ಜನ ಶಿವಣ್ಣ ಅವ್ರನ್ನ ನೋಡೋದಕ್ಕೆ ಥಿಯೇಟರ್ ತುಂಬ್ತಾರೆ, ಕತೆ ಇದಕ್ಕೂ ಮುಂದೆ ತಗೊಂಡೋಗೋದಕ್ಕೆ ಒಂದು ಸೈಕ್ ಎಂಡಿಂಗ್ ನ ಇಟ್ಟಿದಾರ, ಎಲ್ಲವನ್ನ ನವೆಂಬರ್ 15ನೇ ತಾರೀಕು ತಿಳ್ಕೊಬಹುದು. ನನ್ಗೇನೋ ಇದಾದ್ಮೇಲೆ ಮಫ್ತಿ 2 ಬರುತ್ತೆ ಅಂತ ಕೂಡ ಕಾಣಿಸುತ್ತೆ. ಇದೆಲ್ಲದಕ್ಕೂ ಕಾರಣನೇ ಉತ್ತರ. ಹೀಗಾಗಿ ಭೈರತಿ ರಣಗಲ್ ಕೂಡ ಒನ್ ಆಫ್ ದ ಮೋಸ್ಟ್ ಅವೈಟೆಡ್ ಪ್ರೀಕ್ವೆಲ್ ಆಗುತ್ತೆ. ಇನ್ನು ಇಂಡಿಯಾದಲ್ಲೇ ಮೋಸ್ಟ್ ಅವೈಟೆಡ್ ಸಿನಿಮಾ ಆಗಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ಅವರ KGF ಚಾಪ್ಟರ್ 3 ಕೂಡ ಪ್ರೀಕ್ವೆಲ್ ಗಳ ಸಾಲಲ್ಲೇ ನಿಂತಿದೆ ಅಂದ್ರೆ ನಿಮ್ಗೆ ಡೌಟ್ ಬರುತ್ತಲ್ವಾ. ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಇದೆ. ನಾವು ಈಗಾಗಲೇ ಚಾಪ್ಟರ್ 2 ನ ಪೋಸ್ಟ್ ಕ್ರೆಡಿಟ್ ಸೀನ್ ನಲ್ಲಿ ನೋಡಿರೋ ಹಾಗೆ 1978 ರಿಂದ 1981 ಗ್ಯಾಪ್ ಅನ್ನ ಅವ್ರು ಏನ್ ತೋರಿಸಿದ್ರು
ಅಲ್ಲಿ ಏನಾಯ್ತು, KGF ನಲ್ಲಿ ರಾಕಿ ಬಾಯ್ ಏನೆಲ್ಲ ಮಾರ್ಪಾಡನ್ನ ಮಾಡ್ದ ಅನ್ನೋದನ್ನ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. 100 ಕೋಟಿ ಹಾಕಿ ಅದರ 10ರಷ್ಟು ಅಂದ್ರೆ 1000 ಕೋಟಿಗಿಂತ ಮೇಲೆ ಬಾಚಿದಂತಹ ಸಿನಿಮಾ ಇದು. ಇನ್ನು ಚಾಪ್ಟರ್ 3 ಬಂದಾಗ ಆ ರೆಕಾರ್ಡ್ಗಳು ಪುಡಿ ಪುಡಿ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಅಲ್ವಾ. KGF ಚಾಪ್ಟರ್ 3 ಈಗ ಬರೀ ಊಹಾಪೋಹಗಳಿಂದ ಉಳಿದಿಲ್ಲ. ಯಶ್ ಅವರೇ ಒಂದು ರೀಸೆಂಟ್ ಇಂಟರ್ವ್ಯೂ ನಲ್ಲಿ KGF ಚಾಪ್ಟರ್ 3 ವಿಲ್ ಹ್ಯಾಪನ್ ಫಾರ್ ಶೋರ್ ಅಂತ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಇದು ಅವರ ಅಭಿಮಾನಿಗಳ ನಡುವೆ ಒಂದು ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ಅಂಡ್ KFI ನ ಅಭಿಮಾನಿಗಳಿಗೆ ಕನ್ನಡದಿಂದ ಒಂದು ಒಳ್ಳೆ ಪ್ರಾಜೆಕ್ಟ್ ಬರುತ್ತೆ ಅನ್ನುವಂತಹ ಆಶ್ವಾಸನೆಯನ್ನ ಖಂಡಿತವಾಗ್ಲೂ ಕೊಟ್ಟಿದೆ. ಸೊ ಈ ತರ ನಮ್ಮ ಇಂಡಸ್ಟ್ರಿನಲ್ಲಿ 4 ಪ್ರೀಕ್ವೆಲ್ ಸಿನಿಮಾಗಳು ಬರ್ತಾ ಇದೆ. ನನಗೆ ಗೊತ್ತಿರಂಗೆ ಬೇರೆ ಯಾವ ಇಂಡಸ್ಟ್ರಿನಲ್ಲೂ ಪ್ರೀಕ್ವೆಲ್ ಸಿನಿಮಾಗಳು ಇಷ್ಟು ದೊಡ್ಡ ಮಟ್ಟಿಗೆ ಅದು ಇಷ್ಟು ಸಿನಿಮಾಗಳು ಬರ್ತಾ ಇರೋದಿಲ್ವೇ ಇಲ್ಲ. ಸೊ ನೋಡೋಣ KFI ಅಲ್ಲಿ ಬರ್ತಿರುವಂತಹ ಈ ಪ್ರೀಕ್ವೆಲ್ ಸಿನಿಮಾಗಳು ದೊಡ್ಡ ಹೆಸರು ಜೊತೆಗೆ ದೊಡ್ಡ ಕಲೆಕ್ಷನ್ ಅನ್ನು ಮಾಡಿ KFI ಸ್ಟ್ಯಾಂಡರ್ಡ್ ಅನ್ನ ಇನ್ನೂ ಮೇಲೆ ಎತ್ಕೊಂಡು ಹೋಗುತ್ತಾ ಇಲ್ವಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಈ ಸಾಲು ಸಾಲು ಪ್ರೀಕ್ವೆಲ್ ಸಿನಿಮಾಗಳ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಗೊತ್ತಲ್ಲ, ಮತ್ತೆ ಸಿಗೋಣ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.